Hi, dear students. As part of the LMS series of video lectures, today I am going to deliver a lecture on importance of microeconomics or significance of study of microeconomics. ವಿದ್ಯಾರ್ಥಿಗಳೇ, ನಾನು ಇಂದು ನಿಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮಹತ್ವವನ್ನು ಕುರಿತು ಉಪನ್ಯಾಸವನ್ನು ನೀಡಲಿದ್ದೇನೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥವ್ಯವಸ್ಥೆಯ ಸಣ್ಣ ಸಣ್ಣ ಘಟಕಗಳನ್ನು ಕುರಿತು, ಸಣ್ಣ ಸಣ್ಣ ಭಾಗಗಳನ್ನು ಕುರಿತು, ಸಣ್ಣ ಸಣ್ಣ ಅಂಶಗಳನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಒಂದು ಅರ್ಥವ್ಯವಸ್ಥೆಯ ಜೀವಕೋಶಗಳು ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಎನ್ನುವುದು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ತಿಳಿಸಿಕೊಡುತ್ತದೆ. Dear students, as we know, microeconomics studies about the smaller economic units of an economy, how the cells of the body of economic organ are functioning. Cells are functioning or is being analyzed in microeconomics. The microeconomics or the study of microeconomics helps us in various ways. We can understand its importance by observing, by analyzing some of the points as follows. In the beginning, we can say that microeconomics helps in the determination of prices of goods and services. We know that microeconomics enables us to understand how the prices of goods and services is determined. How the prices of goods and services is determined is being analyzed in microeconomics. This is very important because a capitalistic economy functions on the basis of price mechanism. It is a price mechanism that helps the economy to function in a smoother way. ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ನಾವು ಮೊದಲನೇ ಅಂಶ, ಸೂಕ್ಷ್ಮ ಅರ್ಥಶಾಸ್ತ್ರ ಬೆಲೆ ನಿರ್ಧಾರದಲ್ಲಿ, ಸರಕು ಸೇವೆಗಳ ಬೆಲೆ ನಿರ್ಧಾರದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಬೆಲೆ ನಿರ್ಧಾರಕ್ಕೆ ಮಹತ್ವವಾಗಿರುವಂಥದ್ದು, ಸರಕು ಸೇವೆಗಳ ಬೆಲೆ ನಿರ್ಧಾರಕ್ಕೆ ಮಹತ್ವ ಆಗಿರುವಂಥದ್ದು. ಸರಕು ಸೇವೆಗಳ ಬೆಲೆ ನಿರ್ಧಾರದ ಮೂಲಕ ಒಂದು ಅರ್ಥವ್ಯವಸ್ಥೆಯಲ್ಲಿ ಹೇಗೆ ವಿನಿಮಯ ನಡೆಯಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತದೆ, ಹಾಗೂ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದು ಸಹ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಇರದೇ ಇದ್ದರೆ ನಾವು ಸರಕು ಸೇವೆಗಳ ಬೆಲೆ ನಿರ್ಧಾರ ತಿಳಿದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಅದರ ಜೊತೆಗೆ ನಂತರ ದ ಸೆಕೆಂಡ್ ಪಾಯಿಂಟ್ ಈಸ್ allocation of scarce resources. Since we know that the resources are scarce, they are limited in number. For maximizing output, how the resources are to be allocated for maximum production, to optimize our production or for efficient production, it could be understood by studying microeconomics only. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ಸಂಪನ್ಮೂಲಗಳ ವಿತರಣೆಯನ್ನು ದಕ್ಷ ರೀತಿಯಲ್ಲಿ ಹೇಗೆ ಮಾಡಬೇಕು ಎನ್ನುವುದು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡೋದರಿಂದ ನಮಗೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನು ಹೇಗೆ ದಕ್ಷ ರೀತಿಯಲ್ಲಿ ಬಳಸಿಕೊಳ್ಳಬೇಕು ಎನ್ನುವುದು ತಿಳಿದು ಬರುತ್ತದೆ. ದ ಥರ್ಡ್ ಪಾಯಿಂಟ್ ಈಸ್ we can understand the functioning of an economy. An economy can be understood. The functioning of an economy can be understood by studying microeconomics only. How the prices are determined, how the factor prices are determined. By studying microeconomics only, we can understand the functioning of an economy.
It's not possible by studying any other subject. Microeconomics enables us to understand the functioning of an economy. ದ ನೆಕ್ಸ್ಟ್, ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಒಂದು ಅರ್ಥವ್ಯವಸ್ಥೆ ಕಾರ್ಯಾಚರಣೆ ತಿಳಿದು ಬರುತ್ತದೆ. ಹೇಗೆ ಒಂದು ಅರ್ಥವ್ಯವಸ್ಥೆ ಕಾರ್ಯಾಚರಣೆ ಮಾಡ್ತಾಯಿದೆ, ಕೆಲಸ ಮಾಡ್ತಾಯಿದೆ ಎನ್ನುವುದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದುಕೊಳ್ಳಬಹುದು ಅಂತ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ನಮಗೆ ಯೋಗಕ್ಷೇಮದ ತಿಳುವಳಿಕೆಯನ್ನು ಕೊಡುತ್ತದೆ. ಯೋಗಕ್ಷೇಮವನ್ನು ವ್ಯಕ್ತಿಯ ಯೋಗಕ್ಷೇಮ, ಸಮಾಜದ ಯೋಗಕ್ಷೇಮ ಹೇಗೆ ಸಾಧಿಸಬೇಕು ಎನ್ನುವುದು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೆ ಗರಿಷ್ಠ ಕಲ್ಯಾಣವನ್ನು ಹೇಗೆ ಸಾಧಿಸಬೇಕು, ಜನರ ಹಿತವನ್ನು ಹೇಗೆ ಸಾಧಿಸಬೇಕು ಎನ್ನುವುದು ತಿಳಿದು ಬರುತ್ತದೆ. ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡರೆ ನಮಗೆ ಯೋಗಕ್ಷೇಮ ಸಾಧ್ಯ ಆಗುತ್ತದೆ ಎನ್ನುವುದು ತಿಳಿದು ಬರುತ್ತದೆ. ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಹೌ ಟು ಅಚೀವ್ ವೆಲ್ಫೇರ್ ಇನ್ ದ ಸೊಸೈಟಿ. ಇಂಡಿವಿಜುವಲ್ ವೆಲ್ಫೇರ್ as well as social welfare with justice can be achieved. That's being analyzed in microeconomics. Or microeconomics helps us to understand, to know how welfare of individual, welfare of the society, welfare of the state is to be achieved. This is how microeconomics helps us in understanding how to achieve welfare aspect. And the fifth one is in the formulation of economic policies. Microeconomics helps the finance minister or the economic minister in the country or the state to formulate various policies, or it helps the government to frame various policies for the nation, for the country, for the state. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಹಲವಾರು ರೀತಿಯ ಆರ್ಥಿಕ ನೀತಿಗಳನ್ನು ರೂಪಿಸಲು ಸಹಾಯಕ ಆಗಿದೆ. ಆರ್ಥಿಕ ನೀತಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ, ಆರ್ಥಿಕ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆ ನೀತಿಯನ್ನು ರೂಪಿಸಲು ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಮಾರ್ಗದರ್ಶನ ಮಾಡುತ್ತದೆ, ಸಹಾಯ ಮಾಡುತ್ತದೆ ಎನ್ನುತ್ತೇವೆ. ಅದೇ ರೀತಿಯಾಗಿ ಒಂದು ದೇಶದ ಅರ್ಥಮಂತ್ರಿಗೆ ತೆರಿಗೆ ನೀತಿಯನ್ನು ರೂಪಿಸಲು ಸಹಾಯಕವಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಒಂದು ದೇಶದ ವಿತ್ತ ಮಂತ್ರಿ, ಹಣಕಾಸು ಮಂತ್ರಿ ದೇಶದಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ತೆರಿಗೆಯನ್ನು ವಿಧಿಸಬೇಕು, ಯಾವ ವಸ್ತುಗಳಿಗೆ ತೆರಿಗೆಯನ್ನು ಹಾಕಬಾರದು ಎನ್ನುವ ಜ್ಞಾನವನ್ನು ಕೊಡುವಂಥ ಕೆಲಸ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತದೆ ಎನ್ನುತ್ತೇವೆ. ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಟು ಇಂಪೋಸ್ or it guides in the taxation policy of the government. On what commodities government wants to tax, or what are the commodities that are to be left from tax net. This is being helped by microeconomics only. And then in the international trade or international business, this microeconomics helps in the determination of exchange rates, foreign exchange rates, or in the determination of quotas, subsidies, or terms of trade are being analyzed with the help of microeconomics only. ಸೂಕ್ಷ್ಮ ಅರ್ಥಶಾಸ್ತ್ರವು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ, ವಿದೇಶಿ ವ್ಯಾಪಾರದಲ್ಲಿಯೂ ಸಹ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಒಂದು ದೇಶದ ವಿದೇಶಿ ವಿನಿಮಯ ದರವನ್ನು ಹೇಗೆ ನಿರ್ಧರಿಸಬೇಕು, ಅಥವಾ ವ್ಯಾಪಾರ ಕರಾರುಗಳನ್ನು ಹೇಗೆ ನಿಗದಿಪಡಿಸಬೇಕು, ಅಥವಾ ಒಂದು ದೇಶ ಯಾವ ರೀತಿಯ ವ್ಯಾಪಾರ ನೀತಿಯನ್ನು ಅನುಸರಿಸಬೇಕು, ಇವೆಲ್ಲವುಗಳನ್ನು ಕುರಿತು, ಅಥವಾ ವಿದೇಶಿ ವಿನಿಮಯವನ್ನು ಹೇಗೆ ಗಳಿಸಬೇಕು ಎಲ್ಲವನ್ನು ತಿಳಿಸುವಂಥ ಕೆಲಸ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತದೆ ಅಂತಂತೀವಿ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ನಮಗೆ ಆರ್ಥಿಕ ಮಾದರಿಗಳು ಸಹ ಲಭ್ಯ ಆಗ್ತವೆ. ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಆರ್ಥಿಕ ಮಾದರಿಗಳು ಲಭ್ಯ ಆಗ್ತವೆ. ಆರ್ಥಿಕ ಮಾದರಿಗಳು ನಮಗೆ ಗೊತ್ತಿರುವ ಹಾಗೆ ಅವು ವಾಸ್ತವಿಕತೆಯ ಸಂಕ್ಷಿಪ್ತ ರೂಪ. ಆ ಮಾದರಿಗಳಿಂದ ನಾವು ಆರ್ಥಿಕ ನೀತಿಗಳನ್ನು ರೂಪಿಸುವುದಕ್ಕೂ ಸಹ ಸಾಧ್ಯ ಆಗ್ತದೆ.
ಮಾದರಿಗಳನ್ನು ಅನುಸರಿಸಿಯೇ ಆರ್ಥಿಕ ಧೋರಣೆಗಳನ್ನು ರಚಿಸಲು ಸಹಾಯಕ ಆಗುತ್ತದೆ. ಇಕನಾಮಿಕ್ ಮಾಡೆಲ್ಸ್ ಆರ್ ಬಿಲ್ಟ್ ಇನ್ ಮೈಕ್ರೋ ಎಕನಾಮಿಕ್ಸ್ ಆರ್ ಮಾಡೆಲ್ ಬಿಲ್ಡಿಂಗ್ ಈಸ್ ಪಾಸಿಬಲ್ ಇನ್ ಮೈಕ್ರೋ ಎಕನಾಮಿಕ್ಸ್. ಮಾಡೆಲ್ಸ್ ಆರ್ ದ reality in the short form, reality in the short form or in the concise form. Models help in the formulation of policies by the government. This is how microeconomics helps in the model building. And apart from that microeconomics helps in not only decision making, in the prediction what will happen in the future. This is more important as far as the functioning of a firm is concerned. The firm plans its output, plans its advertisement policy, plans its demand policy. All these things are ರಿಲೇಟೆಡ್ ಟು ಮೈಕ್ರೋ ಎಕನಾಮಿಕ್ಸ್ ಓನ್ಲಿ. ಸೂಕ್ಷ್ಮ ಅರ್ಥಶಾಸ್ತ್ರ ಭವಿಷ್ಯ ನುಡಿಯಲು ಸಹ ಸಹಾಯ ಮಾಡುತ್ತದೆ. ಭವಿಷ್ಯದಲ್ಲಿ ಏನಾಗುತ್ತದೆ, ಒಂದು ಉದ್ದಿಮೆ ಸಂಸ್ಥೆ ತನ್ನ ಪ್ರಚಾರ ತಂತ್ರಗಳನ್ನು ಬೇಡಿಕೆಯ ಭವಿಷ್ಯವನ್ನು ನುಡಿಯುವುದಕ್ಕೆ ಸಹಾಯ ಮಾಡುತ್ತದೆ. ಅಂದರೆ ಭವಿಷ್ಯದಲ್ಲಿ ತನ್ನ ಮಾರಾಟದ ಪ್ರಮಾಣ ಎಷ್ಟಿರುತ್ತದೆ, ಲಾಭದ ಪ್ರಮಾಣ ಎಷ್ಟಾಗುತ್ತದೆ, ಉತ್ಪಾದನೆ ಪ್ರಮಾಣವನ್ನು ಎಷ್ಟು ಮಾಡಬೇಕು ಎನ್ನುವುದಕ್ಕೆ ಸಂಬಂಧಿಸಿದಂತೆ ಸೂಕ್ಷ್ಮ ಅರ್ಥಶಾಸ್ತ್ರ ಉದ್ದಿಮೆ ಸಂಸ್ಥೆಗಳಿಗೆ ಮಾರ್ಗದರ್ಶನ ಮಾಡುತ್ತದೆ. ಅಥವಾ ವ್ಯವಹಾರ ನಿರ್ವಹಣೆಯಲ್ಲಿ ಪರಿಣಾಮಕಾರಿಯಾಗಿ ವ್ಯವಹಾರಗಳನ್ನು ನಿರ್ವಹಿಸುವುದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಎನ್ನುತ್ತೇವೆ. ಅದೇ ರೀತಿಯಾಗಿ ಅಪಾರ್ಟ್ ಫ್ರಮ್ ದ್ಯಾಟ್ ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ in the building up of what we call the linear programming. Linear programming is also very very important part of microeconomics. ಏಕ ಮಾದರಿಯ ಸಿದ್ಧಾಂತಗಳನ್ನು ರೂಪಿಸುವಲ್ಲಿಯೂ ಸಹ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವದ ಪಾತ್ರ ವಹಿಸುತ್ತದೆ. ಅಂದರೆ ಉದ್ದಿಮೆದಾರ ಯಾವ ಸಂಪನ್ಮೂಲಗಳು ಹೆಚ್ಚಾಗಿವೆಯೋ ಅವುಗಳನ್ನು ಬಳಸಿ, ಅಥವಾ ಯಾವ ಸಂಪನ್ಮೂಲಗಳು ಕಡಿಮೆ ಪ್ರಮಾಣದಲ್ಲಿವೆಯೋ ಅವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸಿ, ಹೆಚ್ಚಿರುವಂಥ ಸಂಪನ್ಮೂಲಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸಂಯೋಜಿಸಿ ಹೇಗೆ ಲಾಭದ ಪ್ರಮಾಣವನ್ನು ಗರಿಷ್ಠ ಮಾಡಿಕೊಳ್ಳಬೇಕು ಎನ್ನುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಮಾಡುತ್ತದೆ ಅಂತಂತೀವಿ. ಅದೇ ರೀತಿಯಾಗಿ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಹೇಗೆ ಒಂದು ಅರ್ಥವ್ಯವಸ್ಥೆ ಕಾರ್ಯಾಚರಣೆ ಮಾಡುತ್ತದೆ, ಒಂದು ಅರ್ಥವ್ಯವಸ್ಥೆ ಕಾರ್ಯನಿರ್ವಹಣೆಯ ಪ್ರಮಾಣ ಏನು ಎನ್ನುವುದು ಸಹ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದ ಮೂಲಕ ತಿಳಿದು ಬರುತ್ತದೆ. ಅಂದರೆ ಸೂಕ್ಷ್ಮ ಅರ್ಥವ್ಯವಸ್ಥೆಯ ಕಾರ್ಯಾಚರಣೆಯನ್ನು ಕುರಿತು ಅತ್ಯಂತ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ, ತಿಳಿಸಿಕೊಡುತ್ತದೆ. ಇದರ ಅಧ್ಯಯನ ನಮಗೆ ಬಹಳ ಪ್ರಮುಖವಾಗಿರುವಂಥ ವಿಷಯ. ಅದರ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನದಿಂದ ಅರ್ಥವ್ಯವಸ್ಥೆಯ ಪರಿಣಾಮಕಾರಿಯಾದಂಥ ಜ್ಞಾನ ನಮಗೆ ಸಿಗುತ್ತದೆ. ಅದು ಅರ್ಥವ್ಯವಸ್ಥೆಯಲ್ಲಿರುವಂಥ ಸರಕು ಸೇವೆಗಳ ಬೆಲೆ, ಅದೇ ರೀತಿಯಾಗಿ ಸಂಪನ್ಮೂಲಗಳನ್ನು ಹೇಗೆ ದಕ್ಷ ರೀತಿಯಲ್ಲಿ ಬಳಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಮಾರ್ಗದರ್ಶನ ಮಾಡುತ್ತದೆ. ಅದೇ ಪ್ರಕಾರ ಯೋಗಕ್ಷೇಮವನ್ನು ಹೇಗೆ ಸಾಧಿಸಬೇಕೆನ್ನುವುದನ್ನು ತಿಳಿಸಿಕೊಡುತ್ತದೆ. ವಿದೇಶಿ ಮಾರುಕಟ್ಟೆಯಲ್ಲಿ ವಿನಿಮಯ ದರವನ್ನು ಹೇಗೆ ನಿರ್ಧರಿಸಬೇಕೆನ್ನುವುದನ್ನು ನಮಗೆ ತಿಳಿಸಿಕೊಡುತ್ತದೆ. ಅದೇ ರೀತಿಯಾಗಿ ಆರ್ಥಿಕ ಅಭಿವೃದ್ಧಿಗೆ ಬೇಕಾಗಿರುವಂಥ, ಆರ್ಥಿಕ ಬೆಳವಣಿಗೆಗೆ ಬೇಕಾಗಿರುವಂಥ ಆರ್ಥಿಕ ಯೋಗಕ್ಷೇಮವನ್ನು ಸಾಧಿಸೋದಕ್ಕೆ ಸಂಬಂಧಿಸಿದಂತೆ ನಮಗೆ ಮಾರ್ಗದರ್ಶನ ಮಾಡುತ್ತದೆ. ಮೈಕ್ರೋ ಎಕನಾಮಿಕ್ಸ್ ಹೆಲ್ಪ್ಸ್ ಇನ್ ವೇರಿಯಸ್ ವೇಸ್. It helps how the prices of goods and services are determined, factor prices are determined, how welfare of the individual is to be achieved, how exchange rates are determined, how the economic models are built, or how the linear programming technique is adopted for maximizing output or profit. These are the things that enables, or that is being helped by microeconomics. Microeconomics helps
in understanding the functioning of an economy in minute way, in detail. This is how microeconomics plays a very important role, significant role in the functioning of an economy. Thank you very much.